ವಿಷಯದಲ್ಲಿ ಸೊ ಇನ್ನು ಬರೀ ಇದಾದ ನಂತರ ಮಾನವ ಅಭಿವೃದ್ಧಿಯ ಸುಸ್ಥಿರ ನಿರ್ವಹಣೆ ಅಂತ ಒಂದಿದೆ. ಮಾನವ ಸಂಪನ್ಮೂಲದ ಸುಸ್ಥಿರ ನಿರ್ವಹಣೆ ಅದಾದ್ರೆ ಪಾಠ ಮುಗೀತು. ಇದು ಶಕ್ತಿ ಆಕಾರಗಳು. ಇದಕ್ಕಿಂತ ಮೊದಲಿನ ಒಂದು ಎಲ್ಲ ಪಾಠಗಳ ವಿಡಿಯೋಗಳನ್ನ ನೋಡದೇ ಇದ್ರೆ ಮೇಲೆ ಐಕಾರ್ಡ್ ಅಲ್ಲಿ SSLC ಸೈನ್ಸ್ MCQ ಅಂತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡಬಹುದು. ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ಪಾಠಗಳ MCQಗಳಾಗಿರಬಹುದು, ಬೋರ್ಡ್ ನಿಂದ ರಿಲೀಸ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಮತ್ತು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳ ಒಂದು ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನ ಪ್ರಾಕ್ಟೀಸ್ ಪೇಪರ್ ಅಂತ ನಾವೇನ್ ಮಾಡಿದೀವಿ ಅಪ್ಲೋಡ್ ಮಾಡಿದೀವಿ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಸೊ ಶುರು ಮಾಡೋಣ. ಶಕ್ತಿಯ ಆಕಾರಗಳು ಅಂತಕ್ಕಂಥ ಪಾಠದ 28 ಬಹು ಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ಸೌರ ಕುಕ್ಕರ್ನಲ್ಲಿ ಗಾಜಿನ ಹಲಗೆಯ ಪಾತ್ರ ಏನು? ಅದು ಪೆಟ್ಟಿಗೆಯೊಳಗೆ ಸೌರ ವಿಕಿರಣವನ್ನು ಪ್ರತಿಫಲಿಸುತ್ತೆ, ಹಸಿರು ಮನೆ ಪರಿಣಾಮ ಸೃಷ್ಟಿಸುತ್ತೆ, ಸೌರ ವಿಕಿರಣ ಹೀರಿಕೊಳ್ಳುತ್ತೆ, ಉಷ್ಣ ನಿರೋಧಕದಂತೆ ವರ್ತಿಸುತ್ತೆ. ಸೊ ಸರಿ ಉತ್ತರ ಇತ್ತು, ಗಾಜಿನ ಹಲಗೆಯ ಪಾತ್ರ ಹಸಿರು ಮನೆ ಪರಿಣಾಮವನ್ನು ಸೃಷ್ಟಿಸುತ್ತದೆ. ಪ್ರಶ್ನೆ 2, ಇವುಗಳಲ್ಲಿ ಸಾಂಪ್ರದಾಯಿಕವಾದ ಶಕ್ತಿಯ ಆಕಾರ ಯಾವುದು? ಕಲ್ಲಿದ್ದಲು, ಸೌರಶಕ್ತಿ, ನ್ಯೂಕ್ಲಿಯರ್ ಶಕ್ತಿ, ಅಲೆಗಳ ಶಕ್ತಿ. ಸಾಂಪ್ರದಾಯಿಕ ಆಕಾರ ಯಾವುದಪ್ಪ ಅಂತಂದ್ರೆ ಅದು ಬಂದ್ಬಿಟ್ಟು ಎ ಕಲ್ಲಿದ್ದಲು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು, ಕಲ್ಲಿದ್ದಲು. ಪ್ರಶ್ನೆ 3, ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ನಡೆಯುವ ಶಕ್ತಿ ಪರಿವರ್ತನೆ ಹೆಸರು ಏನು? ವಿದ್ಯುತ್ ಶಕ್ತಿ ಯಾಂತ್ರಿಕ ಶಕ್ತಿ ಪರಿವರ್ತನೆ ಆಗ್ತದೆ, ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿ ಪರಿವರ್ತನೆ ಆಗ್ತದೆ, ನ್ಯೂಕ್ಲಿಯರ್ ಶಕ್ತಿ ವಿದ್ಯುತ್ ಶಕ್ತಿ ಆಗ್ತದ, ಉಷ್ಣ ಶಕ್ತಿ ವಿದ್ಯುತ್ ಶಕ್ತಿ ಆಗ್ತದ. ನೋಡಿ, ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಏನಾಗ್ತದಪ್ಪ ಅಂದ್ರೆ ಉಷ್ಣ ಶಕ್ತಿ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗ್ತದ. 4, ಸೌರ ಜಲತಾಪಕದಲ್ಲಿ ಬಿಸಿಲನ್ನು ಪಡೆಯಲು ಯಾವಾಗ ಬಳಸುವುದಿಲ್ಲ? ಬಿಸಿಲಿನ ದಿನ, ಮೋಡವಿರುವ ದಿನ, ಸೆಖೆಯ ದಿನ, ಬಿರುಗಾಳಿಯ ದಿನ. ಸರಿ ಉತ್ತರ ಮೋಡವಿರುವ ದಿನ. 5, ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ದ್ರವ್ಯರಾಶಿಯ ಆಕಾರಕ್ಕೆ ಉದಾಹರಣೆ ಅಲ್ಲ? ಸೌದೆ, ಗೋಬರ್ ಅನಿಲ, ನ್ಯೂಕ್ಲಿಯರ್ ಶಕ್ತಿ, ಕಲ್ಲಿದ್ದಲು. ಸರಿ ಉತ್ತರ ನ್ಯೂಕ್ಲಿಯರ್ ಶಕ್ತಿ. ಪ್ರಶ್ನೆ 6, ನಾವು ಬಳಸುವ ಹೆಚ್ಚಾಗಿ ಶಕ್ತಿ ಆಕಾರಗಳು ಸಂಗ್ರಹಿಸಿದ ಸೌರಶಕ್ತಿಯನ್ನು ಪ್ರತಿನಿಧಿಸುತ್ತವೆ. ಇದರಲ್ಲಿ ಯಾವುದೂ ಅಂತಿಮವಾಗಿ ಸೂರ್ಯನ ಶಕ್ತಿಯಿಂದ ಪಡೆಯಲಾಗುವುದಿಲ್ಲ. ಸೊ ಭೂಷ್ಣ ಶಕ್ತಿ, ಗಾಳಿ ಶಕ್ತಿ, ನ್ಯೂಕ್ಲಿಯರ್ ಶಕ್ತಿ, ಜೈವಿಕ ರಾಶಿ. ಸೊ ನ್ಯೂಕ್ಲಿಯರ್ ಶಕ್ತಿ ಸರಿ ಉತ್ತರ. 7, ಜೈವಿಕ ಅನಿಲದಲ್ಲಿರುವ ಪ್ರಧಾನ ಘಟಕ ಯಾವುದು ಅಂತ ಕೇಳಿದ್ದಾರೆ. ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಹೈಡ್ರೋಜನ್ ಸಲ್ಫೈಡ್. ಸೊ ಜೈವಿಕ ಅನಿಲದಲ್ಲಿ ಪ್ರಧಾನವಾಗಿರ್ತಕ್ಕಂಥ ಘಟಕ ಬಂದ್ಬಿಟ್ಟು ಮೀಥೇನ್. ಸರಿ ಉತ್ತರ. 8, ಹಿಂದಿನ ಕಾಲದ ಒಂದು ಸಾಮಾನ್ಯ ಶಾಖದ ಮೂಲ ಯಾವುದಾಗಿತ್ತು? ಸೊ ನೋಡೋಣ ಆಯ್ಕೆ. ಸೌದೆ, ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲ. ಸೌದೆ ಸರಿ ಉತ್ತರ. ಪ್ರಶ್ನೆ 9, ಎಲ್ಲ ಶಕ್ತಿಗಳ ಪ್ರಾಥಮಿಕ ಮೂಲ ಯಾವುದು? ನೀರು, ಸೂರ್ಯ, ಯುರೇನಿಯಂ, ಪಳೆಯುಳಿಕೆ ಇಂಧನ. ಸೊ ಫಾಸಿಲ್ ಅಂತ ಕರೀತಾರಲ್ಲ, ಫಾಸಿಲ್ ಫ್ಯೂಯಲ್ಸ್ ಅದು. ಎಸ್, ಎಲ್ಲ ಶಕ್ತಿಗಳ ಪ್ರಾಥಮಿಕ ಮೂಲ ಸೂರ್ಯ. ಪ್ರಶ್ನೆ 10, ಗಾಳಿ ಯಂತ್ರದಿಂದ ವಿದ್ಯುತ್ ಉತ್ಪಾದಿಸಲು ಟರ್ಬೈನ್ ತಿರುಗುವಂತೆ ಮಾಡಲು ಗಾಳಿಗಿರಬೇಕಾದ ಜವ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, 10 km/h, 12 km/h, 10 km/h, 20 km/h. ಸೊ ರೈಟ್ ಆಪ್ಷನ್ ಈಸ್ 15 km/h. 15 ಕಿಲೋಮೀಟರ್ ಪ್ರತಿ ಗಂಟೆಗೆ ಏನಾಗಬೇಕಪ್ಪ ಅಂತಂದ್ರೆ ಗಾಳಿ ಯಂತ್ರದಿಂದ ವಿದ್ಯುತ್ ಉತ್ಪಾದಿಸಲು ಟರ್ಬೈನ್ ತಿರುಗುವಂತೆ ಮಾಡಲು ಗಾಳಿಗೆ ಇರಬೇಕಾದ ಜವ. ಪ್ರಶ್ನೆ 11, ಸೌರ ಕುಕ್ಕರ್ಗೆ ಸೂಕ್ತವಾದ ದರ್ಪಣ ಯಾವುದು? ಸಮತಲ ದರ್ಪಣ, ನಿಮ್ನ ದರ್ಪಣ, ಪೀನ ದರ್ಪಣ, ಸಮತಲ ಪೀನ ದರ್ಪಣ. 11ರ ಉತ್ತರ. ಸೊ ಸೌರ ಕುಕ್ಕರ್ನಲ್ಲಿ ನಿಮ್ನ ದರ್ಪಣವನ್ನು ಬಳಸ್ತಾರೆ. 12, ಸಮುದ್ರದ ನೀರಿನ ಮಟ್ಟದಲ್ಲಿ ಏರಿಕೆಯಾಗಲು ಕಾರಣವಾಗುವ ಗುರುತ್ವಾಕರ್ಷಣ ಬಲ ಯಾವುದು? ಸೂರ್ಯ, ಚಂದ್ರ, ಭೂಮಿ, ಮಂಗಳ. ಸರಿ ಉತ್ತರ ಇತ್ತು ಚಂದ್ರ. ಸೊ ಸಮುದ್ರದ ನೀರಿನ ಮಟ್ಟದಲ್ಲಿ ಏರಿಕೆಯಾಗಲು ಕಾರಣವಾಗುವ ಗುರುತ್ವಾಕರ್ಷಣ ಬಲ ಚಂದ್ರ. 13, ಸೌರಕೋಶದಲ್ಲಿ ಬಳಸುವ ಧಾತು ಯಾವುದು? ಕಾರ್ಬನ್, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್. ಸೌರಕೋಶದಲ್ಲಿ ಸಿಲಿಕಾನ್ ಅಂತಕ್ಕಂಥ ಧಾತುವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. 14, ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಬಳಸ್ತಕ್ಕಂಥ ಇಂಧನ ಯಾವುದು? ನೀರು, ಯುರೇನಿಯಂ, ಸೌರ ವಿಕಿರಣ, ಪಳೆಯುಳಿಕೆ ಇಂಧನ. ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಪಳೆಯುಳಿಕೆ ಇಂಧನಗಳನ್ನು ಬಳಸ್ತಾರೆ. ಸೊ ಪಳೆಯುಳಿಕೆ ಇಂಧನ ಸರಿ ಉತ್ತರ. ಪ್ರಶ್ನೆ ಸಂಖ್ಯೆ 15ಕ್ಕೆ ಹೋಗೋಣ.
ಶಕ್ತಿಯನ್ನು ಪಡೆಯುವಾಗ ಮತ್ತು ಬಳಸುವಾಗ ಅತ್ಯಂತ ಕನಿಷ್ಠ ಪರಿಸರ ಮಾಲಿನ್ಯವನ್ನ ಉಂಟು ಮಾಡತಕ್ಕಂಥ ಶಕ್ತಿಯ ವಿಧ ಯಾವುದು ಅಂತ ಕೇಳಿದ್ದಾರೆ. ನ್ಯೂಕ್ಲಿಯ ಶಕ್ತಿ, ಉಷ್ಣ ಶಕ್ತಿ, ಸೌರಶಕ್ತಿ, ಭೂಗರ್ಭ ಉಷ್ಣ ಶಕ್ತಿ. ನೋಡಿ, ಶಕ್ತಿಯನ್ನ ಪಡೆಯುವಾಗ ಆಗಿರಬಹುದು ಅಥವಾ ಬಳಸುವಾಗ ಅತಿ ಕನಿಷ್ಠ ಮಟ್ಟದ ಪರಿಸರ ಮಾಲಿನ್ಯವನ್ನ ಉಂಟು ಮಾಡತಕ್ಕಂಥ ಶಕ್ತಿಯ ವಿಧ ಬಂದ್ಬಿಟ್ಟು ಸೌರಶಕ್ತಿ ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 16. ಜಲ ವಿದ್ಯುತ್ ಸ್ಥಾವರಗಳಲ್ಲಿ ಏನ್ ಮಾಡ್ತಾರೆ? ಅಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೀರನ್ನ ಪ್ರಚನ ಶಕ್ತಿಯಿಂದ ವಿದ್ಯುತ್ ಶಕ್ತಿ ಪರಿವರ್ತನೆ ಆಗ್ತದ? ಸಂಗ್ರಹವಾದ ನೀರಿನ ಚಲನ ಶಕ್ತಿ ಪ್ರಚನ ಶಕ್ತಿಯಾಗಿ ಪರಿವರ್ತನೆ ಆಗತ್ತಾ? ನೀರಿನಿಂದ ವಿದ್ಯುತ್ ಶಕ್ತಿ ಪಡಿತಾರ ಅಥವಾ ನೀರನ್ನ ಹಬೆಯನ್ನಾಗಿಸಿ ವಿದ್ಯುತ್ತನ್ನ ಪಡಿತಾರ? ನೋಡಿ, ಸೊ ಜಲ ವಿದ್ಯುತ್ ಸ್ಥಾವರಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸಂಗ್ರಹವಾದ ನೀರಿನಲ್ಲಿರುವ ಪ್ರಚನ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಆಗೋದು ಸರಿ ಉತ್ತರ. 17. ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳನ್ನ ಬಳಸುವ ಅವಶ್ಯಕತೆ ಇದೆ, ಏಕೆಂದರೆ ಜನಸಂಖ್ಯಾ ಸ್ಫೋಟ ನಿಯಂತ್ರಿಸಲು, ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳನ್ನು ಸಂರಕ್ಷಿಸಲು, ಶಕ್ತಿಯ ಬಿಕ್ಕಟ್ಟಿಗೆ ಒಂದು ಪರಿಹಾರ ಪಡೆಯಲು, ಶಕ್ತಿ ಬಿಕ್ಕಟ್ಟನ್ನ ಸೃಷ್ಟಿಸಲು. ಸರಿ ಉತ್ತರ. ಏನು ಶಕ್ತಿಯ ಬಿಕ್ಕಟ್ಟಿದೆಯಲ್ಲ, ಇದಕ್ಕೆ ಒಂದು ಪರಿಹಾರವನ್ನ ಪಡೆಯುವ ಸಲುವಾಗಿ ನಾವುಗಳು ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳನ್ನ ಬಳಸುವ ಅವಶ್ಯಕತೆ ಎದುರಾಗ್ತಾ ಇದೆ. 18. ಸಾಗರಗಳಿಂದ ಪಡೆಯಬಹುದಾದ ಶಕ್ತಿಯ ವಿಧಗಳು ಯಾವುವು? ಸಮುದ್ರ ಶಕ್ತಿ ಮತ್ತು ಅಲೆಗಳ ಶಕ್ತಿ, ಸಮುದ್ರ ಶಕ್ತಿ ಮತ್ತು ನ್ಯೂಕ್ಲಿಯ ಶಕ್ತಿ, ಅಲೆಗಳ ಶಕ್ತಿ ಮತ್ತು ನ್ಯೂಕ್ಲಿಯ ಶಕ್ತಿ, ಅಥವಾ ಸಾಗರ ಉಷ್ಣ ಶಕ್ತಿ ಮತ್ತು ಗಾಳಿ ಶಕ್ತಿ. ಸೊ ಸರಿಯಾದ ಉತ್ತರ ಇತ್ತು ಸಮುದ್ರ ಶಕ್ತಿ ಮತ್ತು ಅಲೆಗಳ ಶಕ್ತಿಯನ್ನು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸಾಗರದಿಂದ ಪಡಿತಕ್ಕಂಥ ಶಕ್ತಿಯ ವಿಧಗಳು ಆಗಿದ್ದಾವೆ. ಪ್ರಶ್ನೆ 19. ಸೌರ ಕುಕ್ಕರ್ನಲ್ಲಿ ನಿಮ್ನ ದರ್ಪಣ ಮತ್ತು ಕಪ್ಪು ಬಣ್ಣ ಹಚ್ಚಲು ಕಾರಣ ಏನು? ಅವು ವಿಕೇಂದ್ರೀಕರಣ ಮತ್ತು ಕಡಿಮೆ ಶಾಖವನ್ನು ಹೀರಿಕೊಳ್ಳುತ್ತಾ? 2 ಸೌರ ವಿಕಿರಣಗಳ ಚದುರುವಿಕೆ ಮತ್ತು ಹೆಚ್ಚು ಶಾಖ ಹೀರಿಕೊಳ್ಳುತ್ತಾ? ನೋಡಲು ಸುಂದರವಾಗಿ ಕಾಣಲು? ಸೌರ ವಿಕಿರಣಗಳ ವಿಕೇಂದ್ರೀಕರಣ ಮತ್ತು ಹೆಚ್ಚು ಶಾಖವನ್ನ ಹೀರಿಕೊಳ್ಳಲು. ಸೊ ಸೌರ ಕುಕ್ಕರ್ನಲ್ಲಿ ನಿಮ್ನ ದರ್ಪಣ ಮತ್ತು ಕಪ್ಪು ಬಣ್ಣ ಬಳಲಿಕ್ಕೆ ಕಾರಣ ಸೌರ ವಿಕಿರಣಗಳ ವಿಕೇಂದ್ರೀಕರಣ ಮತ್ತು ಹೆಚ್ಚು ಶಾಖವನ್ನ ಹೀರಿಕೊಳ್ಳುವ ಸಲುವಾಗಿ ಅಲ್ಲಿ ನಿಮ್ನ ದರ್ಪಣವನ್ನು ಬಳಸ್ತಾರೆ, ಕಪ್ಪು ಬಣ್ಣವನ್ನು ಸಹಿತ ಬಳದಿರ್ತಾರೆ. ಕ್ವಶನ್ 20. ಭೂಗರ್ಭ ಉಷ್ಣ ಶಕ್ತಿಯನ್ನ ಪಡೆಯುವ ತಾಣಗಳು ಯಾವುವು? ಆಯ್ಕೆಗಳು: ಭೂಪದರದೊಳಗಿನ ಉಷ್ಣ ತಾಣಗಳು, ಭೂಮಿಯ ಮೇಲಿನ ತಂಪು ತಾಣಗಳು, ಭೂಮಿಯ ಮೇಲಿನ ಉಷ್ಣ ತಾಣಗಳು, ಭೂಮಿಯೊಳಗಿನ ತಂಪು ತಾಣಗಳು. ಸೊ ಭೂಪದರದಲ್ಲಿನ ಉಷ್ಣ ತಾಣಗಳೇ ಭೂಗರ್ಭ ಉಷ್ಣ ಶಕ್ತಿಯನ್ನ ಪಡಿತಕ್ಕಂಥ ತಾಣಗಳು. ತಾಣ ಅಂದ್ರೆ ಸ್ಥಳಗಳು. ಪ್ರಶ್ನೆ 21. ನ್ಯೂಕ್ಲಿಯ ಶಕ್ತಿಯ ಬಳಕೆಯ ಪ್ರಮುಖ ತೊಂದರೆ ಯಾವುದು? ಪರಮಾಣುವಿನ ನ್ಯೂಕ್ಲಿಯಸ್ ವಿಭಜಿಸುತ್ತದೆ, ನ್ಯೂಕ್ಲಿಯ ಕ್ರಿಯೆಯನ್ನ ಸುಸ್ಥಿರವನ್ನಾಗಿಸುತ್ತೆ, ನ್ಯೂಕ್ಲಿಯ ಕ್ರಿಯೆಯ ತ್ಯಾಜ್ಯದ ವಿಲೇವಾರಿ ಮಾಡೋದು, ನ್ಯೂಕ್ಲಿಯ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿಸೋದು. ಸೊ ನೆನಪಿಟ್ಕೊಡ್ರಿ, ನ್ಯೂಕ್ಲಿಯ ಶಕ್ತಿಯನ್ನ ಬಳಸ್ತಕ್ಕಂಥ ಪ್ರಮುಖ ತೊಂದರೆ ಏನಪ್ಪ ಅಂದ್ರೆ ಸೊ ನ್ಯೂಕ್ಲಿಯ ಕ್ರಿಯೆಯ ತ್ಯಾಜ್ಯದ ವಿಲೇವಾರಿ ಮಾಡೋದೇ ದೊಡ್ಡ ಸಮಸ್ಯೆ. 22. ಸೌರಕೋಶದಲ್ಲಿನ ಶಕ್ತಿ ಪರಿವರ್ತನೆಯ ವಿಧ ಯಾವುದು? ಸೊ 22ರಲ್ಲಿ ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿಸೋದು, ಶಾಖ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿಸೋದು, ಬೆಳಕಿನ ಶಕ್ತಿಯನ್ನ ಶಾಖ ಶಕ್ತಿಯನ್ನಾಗಿಸೋದು, ವಿದ್ಯುತ್ ಶಕ್ತಿಯನ್ನ ಬೆಳಕಿನ ಶಕ್ತಿಯನ್ನಾಗಿಸೋದು. ಸೊ 22 ಸೌರಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿಸೋದೇ ಸೌರಕೋಶದಲ್ಲಿ ಶಕ್ತಿ ಪರಿವರ್ತನೆಯ ವಿಧ. ಕ್ವಶನ್ 23 ಏನಿದೆ ಅಂತಂದ್ರೆ ಸಾಗರ ಉಷ್ಣ ಶಕ್ತಿಯನ್ನ ಪಡಿತಕ್ಕಂಥ ವಿಧಾನ ಯಾವುದು? ಸಾಗರದ ಅಲೆಗಳಲ್ಲಿ ಸಂಗ್ರಹವಾದ ಶಕ್ತಿಯಿಂದ, ಸಮುದ್ರದ ನೀರಿನ ಆಳಗಳಲ್ಲಿನ ವಿಭಿನ್ನ ಉಷ್ಣತೆಯಿಂದ, ಸಮುದ್ರದ ನೀರಿನ ವಿವಿಧ ಆಳಗಳಲ್ಲಿನ ವಿಭಿನ್ನ ಒತ್ತಡದಿಂದ, ಸಾಗರದಲ್ಲಿ ಏಳುವ ಅಲೆಗಳಿಂದ. ಸರಿ ಉತ್ತರ ಸಮುದ್ರದ ನೀರಿನ ವಿವಿಧ ಆಳಗಳಲ್ಲಿನ ವಿಭಿನ್ನ ಉಷ್ಣತೆಯಿಂದ ಸರಿಯಿತ್ತು. 24. ಸಾಗರ ಉಷ್ಣ ಶಕ್ತಿ ಪರಿವರ್ತನಾ ಸ್ಥಾವರ ಕೆಲಸ ಮಾಡಲು ಸಮುದ್ರದ ನೀರಿನ ಮೇಲ್ಮೈ ತಾಪ ಹಾಗೂ ಸುಮಾರು 2 ಕಿಲೋಮೀಟರ್ ಆಳದ ಸಮುದ್ರದ ನೀರಿನ ತಾಪಕ್ಕೂ ಇರಬೇಕಾದ ಉಷ್ಣತೆಯ ಕನಿಷ್ಠ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ. 10 ಡಿಗ್ರಿ ಸೆಲ್ಸಿಯಸ್, 20 ಡಿಗ್ರಿ ಸೆಲ್ಸಿಯಸ್, 30 ಡಿಗ್ರಿ ಸೆಲ್ಸಿಯಸ್, 40 ಡಿಗ್ರಿ ಸೆಲ್ಸಿಯಸ್. ಉತ್ತರ ಬಂದ್ಬಿಟ್ಟು 20 ಡಿಗ್ರಿ ಸೆಲ್ಸಿಯಸ್. 25. ಪುನಶ್ಚೇತನಗೊಳಿಸಲಾಗದ ಶಕ್ತಿಯ ಮೂಲಗಳು ಯಾವುವು? ಇವು ಖಾಲಿಯಾಗಲು ಹಲವಾರು ವರ್ಷಗಳನ್ನು ತೆಗೆದುಕೊಳ್ತವೆ, ಇವು ಬಹುಬೇಗ ಖಾಲಿಯಾಗ್ತವೆ, ಪರಿಸರ ಮಾಲಿನ್ಯ ಉಂಟು ಮಾಡೋದಿಲ್ಲ, ಸುಲಭವಾಗಿ ಪುನರುತ್ಪತ್ತಿಯನ್ನ ಮಾಡ್ತೀವಿ. ಸರಿಯಾದ ಉತ್ತರ ಇವು ಬಹುಬೇಗ ಖಾಲಿ ಆಗ್ತವೆ, ಪುನಶ್ಚೇತನಗೊಳಿಸಲಾದ ಶಕ್ತಿಯ ಮೂಲಗಳು. 26. ಸೌರಕೋಶದ ಒಂದು ಅನಾನುಕೂಲತೆ ಏನು? ಇದಕ್ಕೆ ತಕ್ಕಂತೆ ಕಡಿಮೆ ನಿರ್ವಹಣಾ ವೆಚ್ಚ ಸಾಕು,
ಅತಿ ದುರ್ಗಮ ಪ್ರದೇಶದಲ್ಲಿ ಸ್ಥಾಪನೆ ಮಾಡಬಹುದು. ಕಾರ್ಯಕ್ಷಮತೆ ಅತಿ ಕಡಿಮೆ. ಇದರ ಮೇಲೆ ಬೆಳಕನ್ನ ವಿಕೇಂದ್ರೀಕರಿಸುವ ವ್ಯವಸ್ಥೆ ಇಲ್ಲದೆಯೂ ಈ ಸಾಧನವು ತೃಪ್ತಿಕರವಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಓದಿದ ನಂತರನೇ ಗೊತ್ತಾಗ್ತದ 26ರಲ್ಲಿ ಈ ಸೌರಕೋಶದ ಕಾರ್ಯಕ್ಷಮತೆ ಅತ್ಯಂತ ಕಡಿಮೆ ಅದೇ ಒಂದಿರತಕ್ಕಂಥ ಅನಾನುಕೂಲ. 27 ಇದರಲ್ಲಿ ಯಾವುದು ಒಂದು ಉತ್ತಮ ಇಂಧನದ ಗುಣ ಅಲ್ಲ ಅಂತ ಕೇಳಿದ್ದಾರೆ. ಕಡಿಮೆ ಶಾಖೋತ್ಪನ್ನ, ಸಂಗ್ರಹಣೆ ಮತ್ತು ಸಾಗಾಣಿಕೆ ಸುಲಭ, ಉರಿದಾಗ ಹೊಗೆ ಕಡಿಮೆ, ಸುಲಭವಾಗಿ ದೊರೆಯುವುದು. ನೋಡಿ, ಅದು ಕಡಿಮೆ ಶಾಖೋತ್ಪನ್ನ ಇದೆಯಲ್ಲ, ಅದು ತಪ್ಪಿದೆ. ಹೆಚ್ಚು ಶಾಖೋತ್ಪನ್ನ ಕೊಡಬೇಕು, ಅದುವೇ ಉತ್ತಮ ಇಂಧನದ ಲಕ್ಷಣ. ಸೊ 3 ಕೂಡ ಒಂದು ಆದರ್ಶ ಅಥವಾ ಉತ್ತಮ ಇಂಧನದ ಗುಣಲಕ್ಷಣ. ಕಡಿಮೆ ಶಾಖೋತ್ಪನ್ನ ಅದು ಉತ್ತಮ ಇಂಧನದ ಗುಣ ಅಲ್ಲ. ಸೊ ವಿದ್ಯಾರ್ಥಿಗಳೇ, ಈ ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ನೀವುಗಳು ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು, ಸ್ಮಾರ್ಟ್ ವರ್ಕ್ 2 ಯೂಟ್ಯೂಬ್ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ, ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅದರ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ. ಸೊ ದಯಮಾಡಿ ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಶಕ್ತಿಯ ಆಕಾರಗಳು ಪಾಠದ ಕಡೆಯ ಮತ್ತು 28ನೇ ಪ್ರಶ್ನೆ ಹೀಗಿದೆ. ಈ ಕೆಳಗಿನ ಚಿತ್ರದ ಯಾವ ಭಾಗದಲ್ಲಿ ಅವಾಯುವಿಕ ಉಸಿರಾಟ ಕ್ರಿಯೆ ಜರುಗುತ್ತದೆ ಅಂತ ಕೇಳಿದ್ದಾರೆ. ಸೊ ಅನಿಲ ಹೊರಕವಾಟ, ಪಾಚಕ, ಅನಿಲದ ತೊಟ್ಟಿ, ಹೊರಕವಾಟ. ಸರಿಯಾದ ಉತ್ತರ ಬರುತ್ತೆ ಮಕ್ಕಳೇ, ಪಾಚಕದಲ್ಲಿ ಅವಾಯುವಿಕ ಉಸಿರಾಟ ಕ್ರಿಯೆ ಜರುಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಶಕ್ತಿಯ ಆಕಾರಗಳು ಪಾಠದ 28 ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದೀವಿ. ಸೊ ನನಗನ್ಸುತ್ತೆ ಸೊ ಇಷ್ಟು ನೀವು ಓದಿದ್ರೆ ಪಾಠದ ಮುಖ್ಯವಾಗಿರ್ತಕ್ಕಂಥ ಕಲಿಕಾಂಶಗಳ ಜ್ಞಾನ ನಿಮಗೆ ಅರಿವಾಗುತ್ತೆ. ಸೊ ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ, ಕಡೆಯ ಪಾಠದಲ್ಲಿ. ಅಲ್ಲಿಯವರೆಗೆ ಕೀಪ್ ಹ್ಯಾಪಿ, ಸ್ಟೇ ಹೆಲ್ದಿ.